ನಮಸ್ಕಾರ, ನಾನು ಸುಮಾ. ಇವತ್ತಿನ ವಿಡಿಯೋದಲ್ಲಿ ಹುರುಳಿಕಾಳು ಮತ್ತು ಸೊಪ್ಪನ್ನು ಹಾಕಿಬಿಟ್ಟು ಬಸ್ಸಾರು ಮಾಡ್ತಾಯಿದ್ದೀನಿ. ಹಾಗೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಸಹ ಇರುತ್ತೆ ಸಾಂಬಾರು. ಈ ರೀತಿ ಟ್ರೈ ಮಾಡಿ. ನಾನು ಪಕ್ಕಾ ನಾಟಿ ಸ್ಟೈಲಿ ಹಳ್ಳಿ ಶೈಲಿಯಲ್ಲಿ ಮಾಡ್ತಾ ಇರೋದು. ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನಾನು ಈಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ 2 ಬಟ್ಲಿನಷ್ಟು ಹುರುಳಿಕಾಳನ್ನು ತೊಗೊಂಡಿದ್ದೀನಿ. ಹುರುಳಿಕಾಳು ನಾವು ಎಷ್ಟೇ ಆದರೂ ಕಲ್ಲು ಎಲ್ಲ ಇರುತ್ತೆ. ಇನ್ನೂ ಒಂದು ಸತಿ ಚೆಕ್ ಮಾಡಿಬಿಟ್ಟು ಹಾದ್ಕೊಂಡು ತೊಗೊಂಡಿದ್ದೀನಿ. ಒಂದು 2 ಸತಿ ತೊಳ್ಕೊಂಬಂದಿದ್ದೀನಿ. ನಾನು ನೆನೆಸಿಟ್ಟಿಲ್ಲ, ಹಾಗೆ ಮಾಡ್ತಾಯಿರೋದು. ಅಂದರೆ ಹುರುಳಿಕಾಳು ಮತ್ತು ಸೊಪ್ಪನ್ನು ಹಾಕೋದ್ರಿಂದ ಹುರುಳಿಕಾಳು ಬೇಗ ಬೆಂದೋಗುತ್ತೆ. ಒಂದು ಸತಿ ಟ್ರೈ ಮಾಡಿ ನೀವು ಸಹ. ಹುರುಳಿಕಾಳು ಮತ್ತು ಸೊಪ್ಪನ್ನು ಹಾಕೋದ್ರಿಂದ ಹುರುಳಿಕಾಳು ಅನ್ನೋದು ಬೇಗ ಬೆಂದೋಗುತ್ತೆ. ನೋಡಿ, ಒಲೆ ಸೊಪ್ಪು ಮತ್ತು ಇದು ಚಿಲಕಡೆ ಸೊಪ್ಪು ಅಂತಾರೆ ನಮ್ಮ ಕಡೆ. ಆ ಸೊಪ್ಪು ಮತ್ತು ಒಲೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ತೊಳೆದ್ಬಿಟ್ಟು ಒಂದು 3ರಿಂದ 4 ಸತಿ ಚೆನ್ನಾಗಿ ತೊಳ್ಕೊಂಬಂದಿದ್ದೀನಿ. ಅದು ನಾನು ಹೊಲದಲ್ಲಿ ಕಿತ್ಕೊಂಬಂದಿರೋದು. ಈಗ ಅದನ್ನೆಲ್ಲ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ಹುರುಳಿಕಾಳು ಮತ್ತು ಬೇಳೆನೂ ಅಷ್ಟೇ ಹಾಕಿದ್ರೆ ನೆನೆಸಿಕ್ಕುವಷ್ಟು ಏನಿರಲ್ಲ, ಬೇಗ ಬೆಂದೋಗುತ್ತೆ. ನೀವು ಬೇಕಾದರೆ ಒಂದು ಸತಿ ಟ್ರೈ ಮಾಡಿ ನೋಡಿ. ಸೊಪ್ಪು ಹುರುಳಿಕಾಳು ಹಾಕಿದ್ರೂ ಅಷ್ಟೇ ಬೇಗ ಬೆಂದೋಗುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ. ಈಗ ನೋಡಿ, ಸಾಂಬಾರಿಗೆ ಬೇಕಾಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು 2 ವಿಸಿಲ್ ಹಾಕ್ಸ್ಕೊತೀನಿ ಅಷ್ಟೇ ನಾನು. 2 ವಿಸಿಲ್ ಹಾಕ್ಸ್ಕೊಳ್ಳೋದ್ರಿಂದ ಬೇಗ ಬೆಂದೋಗುತ್ತೆ. ಸೊಪ್ಪು ಮತ್ತು ಹುರುಳಿಕಾಳು ಅಷ್ಟೇ ಬೆಂದೋಗುತ್ತೆ. ಈಗ ನೋಡಿ, 4 ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ ಸಣ್ಣ ಸಣ್ಣದು. 1 ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಇದು ಸ್ಟವ್ ಕೆಳಗಡೆ ಕುಕ್ಕರ್ ಕೆಳಗಡೆ ಇಟ್ಟರೆ ಸಾಕು, ಸುಟ್ಕೊಳ್ಳುತ್ತೆ. ಅಲ್ಲಿ ಇಕ್ಕಿದ್ರೆ ಬಿಸಿ ತಗಲೋ ಹಾಗೆ. ನೋಡಿ, ಅದು ಇಕ್ಕಿದ್ದೀನಿ. ಇಕ್ಬಿಟ್ಟು ನೋಡಿ, ವಿಸಿಲ್ ಬಂದಿದೆ. 3 ವಿಸಿಲ್ ಹಾಕ್ಸ್ಕೊಂಡಿದ್ದೀನಿ. 2ರಿಂದ 3 ವಿಸಿಲ್ ಹಾಕ್ಸ್ಕೊಂಡಿದ್ದೀನಿ. 2 ವಿಸಿಲ್ ಹಾಕ್ಸ್ಕೊಂಡ್ರೆ ಸಾಕಾಗುತ್ತೆ. ನಾನು 2 ವಿಸಿಲೇ ಹಾಕ್ಸ್ಕೊಂಡಿರೋದು. ಈಗ ನೋಡಿ ಎಷ್ಟು ಬೇಗ ಬೆಂದೋಗಿದೆ ಅಂತ. ಸೊಪ್ಪು ಹಾಕೋದ್ರಿಂದ ಬೇಗ ಬೇಯುತ್ತೆ. ಬರೀ ಹುರುಳಿಕಾಳು ಹಾಕಿದ್ರೆ 7-8 ವಿಸಿಲ್ ಹಾಕಿದ್ರೂ ಸರಿಯಾಗಿ ಬೆಂದಿರಲ್ಲ. ಸೊಪ್ಪು ಹಾಕೋದ್ರಿಂದ ಬೇಗ ಬೆಂದೋಗುತ್ತೆ. ನೋಡಿ, ಈಗ ಅದನ್ನು ಫಿಲ್ಟ್ರ್ ಮಾಡ್ಕೋಬೇಕು. ಈಗ ಒಂದು ಜಾರಿಗೆ, ಅದು ಹಾರುವಷ್ಟರಲ್ಲಿ ಒಂದು ಜಾರಿಗೆ ಅರ್ಧ ಕಾಯಿಯಷ್ಟು ಕೊಬ್ಬರಿ, ಬೆಳ್ಳುಳ್ಳಿಯನ್ನು ಬಿಡಿಸ್ಕೊಂಡಿದ್ದೀನಿ. ನೋಡಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಸುಟ್ಕೊಂಡು ಸೈಡ್ಗೆ ಇಟ್ಕೊಂಡಿದ್ದೀನಿ. ಬೇಕು ಅಂದರೆ ಫ್ರೈ ಮಾಡ್ಕೊಂಡಾದರೂ ಮಾಡ್ಕೋಬೋದು. ನಾನು ಹಳ್ಳಿ ಶೈಲಿಯಲ್ಲಿ ಮಾಡ್ತಾಯಿದ್ದೀನಿ. ಹಳೆ ಕಾಲದ ರೆಸಿಪಿ ಥರ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ಹಳೆ ಕಾಲದಲ್ಲಿ ಇದೇ ರೀತಿ ಮಾಡ್ತಾಯಿದ್ದಿದ್ದು, ಅದರಿಂದ ನಾನು ಇದೇ ರೀತಿ ಮಾಡ್ತಾಯಿದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಸುಟ್ಕೊಂಡು ಹಾಕ್ಕೊತಾಯಿದ್ದೀನಿ. ನಾನು ಅದೇ ರೀತಿ ಸುಟ್ಕೊಂಡು ಎಲ್ಲ ಹಾಕ್ಕೊಂಡಿದ್ದೀನಿ. 2 ಚಮಚದಷ್ಟು ಮಾಮೂಲಿ ಸಾಂಬಾರು ಪೌಡರ್ 2 ಚಮಚದಷ್ಟು ಹಾಕ್ಕೊತಾ ಇದ್ದೀನಿ. ಸಣ್ಣದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, ನಮಗೆ ಹುಳಿ ನೋಡಿಕೊಂಡು ಹುಣಸೆಹಣ್ಣು ಹಾಕ್ಕೋಬೇಕಾಗುತ್ತೆ. 1 ಸೌಟಿನಷ್ಟು ಹುರುಳಿಕಾಳು ಮತ್ತು ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಸಾಂಬಾರು ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಬೇಳೆ ಎಲ್ಲ ಜಾಸ್ತಿ ಹಾಕ್ಕೋಬೇಕು. ಹುರುಳಿಕಾಳು ಮತ್ತು ಕೊಬ್ಬರಿ ಏನಾದರೂ ಕಡಿಮೆ ಪ್ರಮಾಣದಲ್ಲಿ ಸಾಂಬಾರು ಬೇಕು ಅಂದರೆ ಸ್ವಲ್ಪ ಕಡಿಮೆನೇ ಹಾಕ್ಕೋಬೋದು. ನಾನು ನೋಡಿ ಅಷ್ಟಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ. ನಾನು ಅರ್ಧ ಕೈ ಕೊಬ್ಬರಿ, 1 ಸೌಟಿನಷ್ಟು ಸೊಪ್ಪು ಮತ್ತು ಹುರುಳಿಕಾಳನ್ನು ನೋಡಿ ಮಸಾಲೆ ಎಲ್ಲ ನುಣ್ಣಕ್ಕೆ ರುಬ್ಕೊಂಡಿದ್ದೀನಿ. ಈಗ ಬಗ್ಸಿರೋಂಥ ನೀರಲ್ಲೇ ಹಾಕ್ಕೊತಾ ಇದ್ದೀನಿ. ಆದಷ್ಟು ಅದೇ ನೀರೇ ಸ್ವಲ್ಪ ಜಾಸ್ತಿ ಇಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ಸಾಂಬಾರು ಟೇಸ್ಟ್ ಬರುತ್ತೆ. ಎಕ್ಸ್ಟ್ರಾ ನೀರು ಹಾಕೋ ಬದಲು ಸಾಂಬಾರಿಗೆ ಹಾಕುವ ನೀರೇ ಹಾಕಿದ್ರೆ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ, ಬೇರೆ ನೀರು ಹಾಕೋ ಬದಲು. ನೋಡಿ, ಅದೇ ನೀರನ್ನೇ ಹಾಕ್ಕೊಂಡಿದ್ದೀನಿ. ನಾನು ಸಾಲಿಲ್ಲ, ಇನ್ನು ಸ್ವಲ್ಪ ನೀರನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಮಂದ ಇತ್ತು ಸಾಂಬಾರು. ನಾನು ಜಾಸ್ತಿ ಮಂದಕ್ಕೇನು ಮಾಡ್ಕೊಂಡಿಲ್ಲ, ಜಾಸ್ತಿ ತಳಕ್ಕೇನು ಮಾಡ್ಕೊಂಡಿಲ್ಲ, ಮೀಡಿಯಮ್ಮಾಗಿ ಮಾಡ್ಕೊಂಡಿದ್ದೀನಿ. ಉಪ್ಪು ಸೊಪ್ಪಿಗೆ ಹಾಕಿರ್ತೀವಿ, ನೀರಿಗೆ ನೋಡಿಕೊಂಡು ಚಿಕ್ಕದಾಗಿ ಹಾಕ್ಕೋಬೇಕು, ಟೇಸ್ಟ್ ನೋಡಿಕೊಂಡು. ನೋಡಿ, ಸಾಂಬಾರು ಕಲಿಸ್ಬಿಟ್ಟು ಸೈಡ್ಗೆ ಇಟ್ಕೊತ ಅದು ಕಾಯ್ತಾ ಇರುತ್ತೆ. ಅಷ್ಟೊತ್ತಿಗೆ ಸೊಪ್ಪೆಲ್ಲ ಆರಿದ್ಮೇಲೆ ನೀರೆಲ್ಲ ಕ್ಲೀನಾಗಿ ಹಿಂಡಾಕಬೇಕು. ಆ ಹಿಂಡಿರೋ ನೀರನ್ನು ಅಷ್ಟೇ ಆ ನೀರನ್ನು ಸಹ ಎತ್ತಿ ಸಾಂಬಾರಿಗೆ ಹಾಕ್ಕೊತೀನಿ ನಾನು, ಬಿಸಾಡಲ್ಲ. ಸಾರು ಅನ್ನೋದು ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಆ ನೀರೆಲ್ಲ ಹಿಂಡಾಕ್ಬಿಟ್ಟು ಸೈಡ್ಗೆ ಇಟ್ಕೊಂಡು ಎಲ್ಲ ಪುಡಿ ಮಾಡ್ಕೋಬೇಕು. ನೋಡಿ, ಎಲ್ಲ ಕ್ಲೀನಾಗಿ ಹಿಂಡಾಕ್ಬಿಟ್ಟಿದ್ದೀನಿ. ನೀರು ಬಿಸಿ ಇದೆ, ಇನ್ನೂ ಸ್ವಲ್ಪ ತಣ್ಣಕ್ಕೆ ಆದಮೇಲೆ ನೀರು ಇಟ್ಕೋಬೇಕು. ನೋಡಿ, ಈಗ ಅದನ್ನು ಸೈಡ್ಗೆ ಇಟ್ಕೊಂಡಿದ್ದೀನಿ. ಆ ನೀರನ್ನು ಅಷ್ಟೇ ನಾನು ಸಾಂಬಾರಿಗೆ ಹಾಕ್ಕೊತೀನಿ. ಸಾಂಬಾರು ಕಾದಿದೆ ನೋಡಿ. ಇವಾಗ ಸಾರು ಕಾದಿದೆ. ಒಂದು ಸತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಕಾದಿದೆ, ಅಷ್ಟು ಮಂದಕ್ಕೆ ಆಗಿದೆ. ಅಷ್ಟು ಮಂದಕ್ಕೇನಿಲ್ಲ, ಅಷ್ಟು ತೆಳ್ಳಕ್ಕೇನಿಲ್ಲ, ಮೀಡಿಯಮ್ ಆಗಿದೆ. ನಾವು ಮುದ್ದೆಗೇ ಜಾಸ್ತಿ ಮಾಡೋದು, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಸಹ ಇರುತ್ತೆ.
ಈಗ ನೋಡಿ ಸಾಂಬಾರನ್ನು ಸೈಡ್ಗೆ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ ಒಗ್ಗರಣೆಗೆ ಹಾಕ್ಕೊಬೇಕು. ನಾನು ಪಲ್ಯಗೆ ಹಾಕೋ ಒಗ್ಗರಣೆನೇ ಸ್ವಲ್ಪ ಎದ್ಬಿಟ್ಟು ಸಾಂಬಾರಿಗೆ ಹಾಕ್ಕೊತೀನಿ. ಈಗ ನೋಡಿ ಒಂದು ಪಾತ್ರೆಗೆ 1.5 ಸೌಟಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದ ನಂತರ 1/4 ಟೀ ಚಮಚದಷ್ಟು ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿದಿದೆ. ಕರಿಬೇವು, ಈರುಳ್ಳಿ 1-2 ಗಡ್ಡೆಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮೀಡಿಯಮ್ ಆಗಿ, ಜಾಸ್ತಿ ಸಣ್ಣಕ್ಕೇನು ಕಟ್ ಮಾಡ್ಕೊಂಡಿಲ್ಲ, ಜಾಸ್ತಿ ದಪ್ಪಕ್ಕೇನು ಕಟ್ ಮಾಡ್ಕೊಂಡಿಲ್ಲ. ಮೀಡಿಯಮ್ ಆಗಿ ಕಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಈಗ ಈರುಳ್ಳಿ ಸಾಸಿವೆ ಫ್ರೈ ಆಗಿರೋದನ್ನ ಸ್ವಲ್ಪ ತೆಗೆದ್ಬಿಟ್ಟು ಸಾಂಬಾರಿಗೆ ಅದನ್ನೇ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು 4-5 ಒಣಮೆಣಸಿನ್ಕಾಯಿಯನ್ನು ಮುರಿದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಮುರಿದ್ಬಿಟ್ಟು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೋಡಿ ಈಗ ಫ್ರೈ ಆಗಿದೆ. ಈಗ ಹುಳ್ಳಿಕಾಳು ಮತ್ತು ಸೊಪ್ಪು ಪಲ್ಯವನ್ನು ಅದರಲ್ಲಿ ಹಾಕ್ಕೋಬೇಕು. ಹಾಕ್ಕೊಂಡು ಒಂದು ಸತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಉಪ್ಪೇನಾದರೂ ಸಾಲಿಲ್ಲ ಅಂದರೆ ನೋಡಿಕೊಂಡು ಟೇಸ್ಟ್ ನೋಡ್ಕೊಂಡು ಒಂಚೂರು ಪುಡಿ ಉಪ್ಪು ಹಾಕ್ಕೊಂಡ್ರೆ ಸಾಕು. ಮೊದಲೇ ಹಾಕಿರ್ತೀವಿ, ನೋಡ್ಕೊಂಡು ಸಾಲಿಲ್ಲ ಅಂದರೆ ಒಂಚೂರು ಹಾಕ್ಕೊಂಡ್ರೆ ಸಾಕು. ರೆಡಿಯಾಗಿದೆ ನೋಡಿ. ಪಲ್ಯನೂ ಅಷ್ಟೇ, ಸಾಂಬಾರು ಅಷ್ಟೇ ನೋಡಿ ರೆಡಿಯಾಗಿದೆ. ಒಗ್ಗರಣೆಯನ್ನು ತೆಗೆದ್ಬಿಟ್ಟು ಅದೆಲ್ಲ ಹಾಕ್ಕೊಂಡಿದ್ದೆ. ರೆಡಿ ಆಗಿದೆ ಸಾಂಬಾರು. ಇದೇ ರೀತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹುಳ್ಳಿಕಾಳು ಮತ್ತು ಸೊಪ್ಪು ಹಾಕಿಬಿಟ್ಟು ಬಸ್ಸಾರು ತುಂಬ ಟೇಸ್ಟಿಯಾಗೂ ಸಹ ಇರುತ್ತೆ. ಒಂದು ಸತಿ ಟ್ರೈ ಮಾಡಿ. ಹಾಗೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.